ಅಲ್ಲಿ ಫ್ಲವರ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಅದು ಅದಕ್ಕೆ ಇದನ್ನೇ ಆರ್ಡರ್ ಮಾಡಿದೆ. ನಾನು ಇಲ್ಲಿ ಮಾಸ್ಟರ್ ಬೆಡ್ರೂಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ. ಬ್ರೇಕ್ಫಾಸ್ಟ್ ಬಂದು ಚಪಾತಿ. ಇವಾಗ ನಾನು ತರಿಸೋದು ನಿಂಗೆ ಇಷ್ಟ ಇಲ್ಲ ಅಂದ್ರೆ ನೀನು ಯಾಕೆ ನೋಡೋದು? ಹೌದು, ಚಪಾತಿ and vegetable sagu. ಹೌದಾ, ಅಲ್ಲ ಮರ್ತೇ ಹೋಗಿದ್ದೀನಿ. ವಾವ್, ನಮ್ಮ ಮನೆಗೆ ಫಿಲ್ಟರ್ ಬಂತು. ಕೆಂಟ್ ಈ ಕಡೆ ಮಗ ಹುಷಾರು. ಎಲ್ಲಿ ಕೆಂಟ್ ಚೆನ್ನಾಗಿದೆ ಅಂತಂದ್ರು ಬ್ರ್ಯಾಂಡು, ಅದಕ್ಕೆ ಇದನ್ನೇ ಆರ್ಡರ್ ಮಾಡಿದೆ. ನಮ್ಮ ಕಂಪ್ನಿಯಲ್ಲಿ ಇದು ನಿನ್ನಣೆ 13,500 ವಾಪಸ್ಸು ಪೇ ಮಾಡಿಬಿಟ್ಟಿದ್ದೀನಿ. ಇವಾಗ ಡೆಲಿವರಿ ಅಪ್ಡೇಟ್ ಕೊಡ್ತೀನಿ, ವಾಪಸ್ ಬರುತ್ತೆ. ಚೆನ್ನಾಯ್ತಾ? ಬ್ರ್ಯಾಂಡ್ ಚೆನ್ನಾಗಿದೆ ಅಂತ. ಅಕ್ವಾಗಾರ್ಡು ಕೆಂಟು ಬೆಸ್ಟ್ ರಿವ್ಯೂ ಇತ್ತು. ಅಕ್ವಾಗಾರ್ಡ್ ಮೈಂಟೆನೆನ್ಸ್ ಜಾಸ್ತಿ ಅಂದ್ಬಿಟ್ಟು ನಾನು ಇದು ತರಿಸಿದೆ. ಅಪ್ಪಯ್ಯ ಫಸ್ಟ್ ಅದಾಯ್ತ ನೋಡು. ರಿವರ್ಸ್ ಆ್ಯಂಡ್ ಮನೆಗೆ ಶಿಫ್ಟ್ ಆದಮೇಲೆ ಅಂತೂ ದಿನಾಗಲೂ ಅಟ್ಲೀಸ್ಟ್ ನನಗೊಂದು 10 ಮಿನಿಟ್ಸ್ ರೆಸ್ಟ್ ತೊಗೊಳಕ್ಕೂ ಟೈಮ್ ಇಲ್ಲ. ಆ್ಯಂಡ್ ಟೈಮ್ ಮಾಡ್ಕೋಬೋದು. ಆ್ಯಂಡ್ ನನಗೆ ಮನಸ್ಸಾಗಲ್ಲ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಟೈಮ್ ಸರಿಯಾಗಿ ಆಗೋಗಬೇಕು. ಆ್ಯಂಡ್ ಎಲ್ಲ ಎಲ್ಲಿಂದ ಅಲ್ಲಿ ನೋಡಿಕೊಂಡು ನನಗೆ ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಆ್ಯಂಡ್ ಮಾಡ್ತಾನೇ ಇದ್ದೀನಿ ಆ್ಯಂಡ್ ಸಾಕಾಗ್ತಾಯಿದೆ. ನನ್ನ ಬಾಡಿ, ನನ್ನ ಬ್ರೈನ್ ಏನು ಹೇಳುತ್ತೆ, ಎಲ್ಲ ಬೇಗ ಮುಗ್ದೋಗ್ಬೇಕು, ಎಲ್ಲ ಪರ್ಫೆಕ್ಟ್ ಆಗಿಬಿಡಬೇಕು, ಎಲ್ಲಿಂದಲ್ಲಿ ಪರ್ಫೆಕ್ಟಾಗಿ ಕ್ಲೀನಾಗಿರಬೇಕು ಅಂತ ನನ್ನ ಮೈಂಡ್ ಹೇಳುತ್ತೆ. ನನ್ನ ಬಾಡಿ ಏನು ಹೇಳುತ್ತೆ, ಪ್ಲೀಸ್ ಟೇಕ್ ರೆಸ್ಟ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳುತ್ತೆ. ಆ್ಯಂಡ್ ಇದೇ ಆಗ್ತಾಯಿದೆ. ಆ್ಯಂಡ್ ಮನೇಲಿ ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡಿದ್ದೀನಿ. ಕೆಲಸ ಮುಗಿದಿದೆ. ಆ್ಯಂಡ್ ಸ್ಕ್ರೀನುಗಳು ನನ್ನ ಹತ್ರ ಹಳೆ ಸ್ಕ್ರೀನುಗಳೇ ಇತ್ತು, ಅದೇ ಪರ್ಫೆಕ್ಟ್ ಆಯಿತು, ಚೆನ್ನಾಗಿ ಕಾಣ್ತಿದೆ ಸದ್ಯಕ್ಕೆ. ಇಟ್ಸ್ ಲುಕ್ ಎಲಿಗೆಂಟ್. ಆ್ಯಂಡ್ ಸೈಜಸ್ ಮಾತ್ರ ನನ್ನ ಹತ್ರ ಅಲ್ಲಿ ವಿಂಡೋಗೆ ಅಲ್ಲಿ ಆ ಮನೇಲಿ ನಾವು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದಂಥದ್ದು ಈ ಸ್ಕ್ರೀನು. ಆಗಲೇ ಸ್ಕ್ರೀನ್ಗೆ ಅಂತಲೇ ಆಲ್ಮೋಸ್ಟ್ ನಾನು 15K ಇನ್ವೆಸ್ಟ್ ಮಾಡಿದ್ದೆ. 3 ಡೋರ್ಸ್ಗೆ, ವಿಂಡೋಸ್ಗೆ, ಒಂದು 4 ವಿಂಡೋಸ್ಗೆ ಎಲ್ಲ ತೊಗೊಂಡಿದ್ದೆ. ಅದೇ ಎಲ್ಲ ಇತ್ತು, ಚೆನ್ನಾಗಿತ್ತು. ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಎತ್ತಿಟ್ಬಿಟ್ಟಿದ್ದೆ, ನಾನು ಬೇರೆ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇದು ಈ ಮನೆಗೆ ಚೆನ್ನಾಗಿದೆ, ಒಂದು ಸ್ವಲ್ಪ ಅಫಿಷಿಯಲ್ ಆಗಿದೆ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕಿದೆ. ಬಟ್ ಏನು ಅಂತ ಅಂದರೆ ಅಲ್ಲಿನ ಡೋರ್ಗೆ 7 ಫೀಟ್ ಆದರೆ ಸರಿ ಹೋಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ದೊಡ್ಡದಾಗಿದೆಯೋ ಏನೋ ಈ ಡೋರ್ಸು. ಇದಕ್ಕೆ ಆಲ್ಮೋಸ್ಟ್ ನನಗೆ 8 ಫೀಟ್ ಬೇಕು. ನನ್ನ ಹತ್ರ ಇರೋದೆಲ್ಲ 7 ಫೀಟು. ಸೊ ಹಂಗಾಗಿ ಡೋರ್ಸ್ಗೆ 2 ತರಬೇಕು, 2 ಡೋರ್ಸ್ಗೆ 2 ಸ್ಕ್ರೀನ್ ತರಬೇಕು. 2 ಡೋರ್ಸ್ಗೆ, ಮಾಸ್ಟರ್ ಬೆಡ್ರೂಮ್ಗೆ, ಮಕ್ಕಳ ಬೆಡ್ರೂಮ್ಗೆ. ಆ್ಯಂಡ್ ವಿಂಡೋಸ್ಗೆ ಎಲ್ಲ 5 ಫೀಟ್ ಆಗ್ತಿಲ್ಲ. ಈ ವಿಂಡೋಸ್ಗೂ ಆಲ್ಮೋಸ್ಟ್ 7 ಫೀಟ್ 8 ಫೀಟೇ ಬೇಕು ವಿಂಡೋಸ್ಗೂ. ಹಂಗಾಗಿ ಇರೋದನ್ನ ಹಾಕಿದ್ದೀನಿ. ಈ ಕಡೆ ಎಲ್ಲ ಒಂದು ಸ್ವಲ್ಪ ಇವಾಗ ಮತ್ತೆ ಇನ್ನೊಂದು 8 ಫೀಟ್ ಇದೆಲ್ಲ ತಂದು ಹಾಕಬೇಕು. ಆ್ಯಂಡ್ ಕೆಲಸಗಳಂತೂ ಒಂದೊಂದೇ ಆಗ್ತಾ ಇದೆ. ಆ್ಯಂಡ್ ಒಂಥರ ಚೆನ್ನಾಗಿದೆ ಈ ಮನೆಗೆ. ಏನು ಅಂದರೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಲೈಟ್ಸ್ ಇಲ್ಲ ಅಂದರೂ ಒಳ್ಳೆ ಬೆಳಕು ಗಾಳಿ ಬರುತ್ತೆ. ಅಡುಗೆ ಮನೆಗೆ ಡೈರೆಕ್ಟ್ ಬಿಸಿಲು ಹೊಡಿಯುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಡೈರೆಕ್ಟ್ ಬಿಸಿಲು ಬಂದು ಬೀಳುತ್ತೆ. ಒಂಥರ ಚೆನ್ನಾಗಿದೆ. ಆ್ಯಂಡ್ ಕೆಲವೊಂದು ಐಟಮ್ ಎಲ್ಲ ತರಿಸಿರೋದು ತೊಗೊಂಡು ಬಂದಿದ್ವಿ. ಶ್ರೀರಾಮ್ಪುರಕ್ಕೆ ಹೋಗಿ ಕೆಲವೊಂದು ಐಟಮ್ ಎಲ್ಲ ತಂದಿದ್ದೆ, ಅದೆಲ್ಲ ಅಲ್ಲೇ ಇದೆ. ಆ್ಯಂಡ್ ಎಲ್ಲ ಹಬ್ಬಕ್ಕಾಗಿರೋ ಅಂಥ ದೀಪಗಳದೆಲ್ಲ ಹಂಗೆ ಇಟ್ಟಿದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿದೆ ಒರೆಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ತೆಗೆದು ಅಲ್ಲಿ ಇಟ್ಟಿದ್ದೀನಿ.
ಇದನ್ನ ಎತ್ತಿ ಕ್ಲೀನಾಗಿ ಸೆಟ್ ಮಾಡಬೇಕು. ಅಲ್ಲೊಂದು ಸ್ವಲ್ಪ ಮೆಸ್ಸಿ ಆಗಿ ಕಾಣ್ತಾ ಇದೆ. ಇವತ್ತಿನ ಅಪ್ಡೇಟ್. ಆ್ಯಂಡ್ ಒಂದು ಕಡೆ ಕಿವಿ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ತುಂಬ ಪೇನ್ ಕೊಡ್ತಾ ಇದೆ. ರಾತ್ರಿಯೆಲ್ಲ ನಿದ್ದೆ ಇರಲಿಲ್ಲ. ಇದು ಇವತ್ತಿನ ಕತೆ. ಆ್ಯಂಡ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು. ಏನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. 2 hours later, 3 hours later. ನಮಗೂ ಬೇಕಪ್ಪ, ನಾವು ಎಲ್ಲಿಗೆ ಹೋಗೋಣ? ಏನಮ್ಮ? ಎಲ್ಲಿಗೆ? ಆ್ಯಂಡ್ ಕಿವಿಯೆಲ್ಲ ನೋವ್ತಾ ಇತ್ತು. ಆರಾಮಾಗಿ ರೆಸ್ಟ್ ಮಾಡಿ ಹೋಗಿ ಪಿಜ್ಜಾ ತಿನ್ಕೊಂಡು ಬಂದ್ವಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಆಡ್ಕೊಂಡ್ಲಿ ಅಂತ ಬಿಟ್ಟಿದ್ದೀವಿ. ಮತ್ತೆ ಹೋಗಿ ಅಡುಗೆ ಮಾಡಬೇಕು. ಆ್ಯಂಡ್ ಕೆಲವೊಂದು ಐಟಮ್ ಎಲ್ಲ ಇದೆ, ಅದೆಲ್ಲ ಸೆಟ್ ಮಾಡಬೇಕು. ಕೂಡ ಮಡಿ ಗೊತ್ತಿಲ್ಲ ಹೆಂಗಿರುತ್ತೆ ಈ ಕೆಂಟ್ ಅಂತ. ಹಲೋ, ಗುಡ್ ಈವ್ನಿಂಗ್. ಆಗಲೇ ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಬಂದು ಫಿಲ್ಟರ್ ಎಲ್ಲ ಫಿಟ್ ಮಾಡಿ ಹೋದರು. ಮಗ ಅದು ಆಫ್ ಮಾಡಿದ್ವಾ? ಅಷ್ಟೇನಾ? ಇನ್ನು ರೆಸ್ಟ್ ಮಾಡಿ ಮತ್ತೆ ಎದ್ದು ಹೋಗಿ ಪಿಜ್ಜಾ ತಿನ್ಕೊಂಡು ಬ್ಯಾಂಕ್ ಹತ್ರ ಒಂದು ಸ್ವಲ್ಪ ಕೆಲಸ ಆಯಿತು, ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಮತ್ತೆ ಏನು ಮಾಡಿದ್ವಿ? ಏನೂ ಮಾಡಲಿಲ್ಲ. ಇವಾಗ ಒಂದು ಸ್ವಲ್ಪ ಐಟಮ್ ಎಲ್ಲ ತಂದಿರೋದೆಲ್ಲ ಇಲ್ಲೇ ಇತ್ತು. ಕ್ಲೀನಾಗಿ ಎತ್ತಿಕ್ ಬಿಡೋಣ, ನೋಡ್ಸೋಣ ಏನೇನು ತಂದಿದ್ದೀನಿ. ಕೆಲವೊಂದು ಲೈಕ್ ಮ್ಯಾಟು ಅದು ಇದು ಬೇಕಿತ್ತು. ಸ್ಕ್ರೀನ್ ಬೇಕಿತ್ತು ಮೇನು, ಹೇಳ್ದೆ ಅಲ್ವಾ. ಸ್ಕ್ರೀನ್ ಎಲ್ಲ ನನಗೆಲ್ಲ 5 ಫೀಟ್ ವಿಂಡೋಸ್ ತೊಗೊಂಡು ಈ ವಿಂಡೋಸ್ಗೆ ಯಾವುದು 5 ಫೀಟ್ ಆಗ್ತಾಯಿಲ್ಲ, ಎಲ್ಲ 8 ಫೀಟೇ ಬೇಕು. ಸೊ ಸೇಮ್ ಅದೇ ಥರದ್ದೇ ಕರ್ಟನ್ಸ್ ಬೇಕು ಅಂದರೆ ಶ್ರೀರಾಮ್ಪುರಕ್ಕೆ ಹೋಗಬೇಕಾಗಿತ್ತು. ನಾವು 3.5 ವರ್ಷದ ಹಿಂದೆ ತೊಗೊಂಡಿರೋವಂಥ ಕರ್ಟನ್ಸ್ ಸೇಮ್ ಇವಾಗಲೂ ಇತ್ತು. ಆ್ಯಂಡ್ ಬಿಕಾಸ್ ಅದು ಅಷ್ಟು ಚೆನ್ನಾಗಿದೆ, ಇವಾಗಲೂ ಅಷ್ಟು ರನ್ನಿಂಗಲ್ಲಿದೆ. ಹಂಗಾಗಿ ಹೋಗಿ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಇವಾಗ ತಾನೇ ಒಂದು ಲಂಚ್, ಪ್ಲೀಸ್ ಸಿಟ್ ಡೌನ್, ಒಂದು ಲಂಚ್ ಬಾಕ್ಸ್ ತರಿಸಿದ್ದೆ ಮಿಂತ್ರಾಯಿಂದ. ತುಂಬ ಚೆನ್ನಾಗಿತ್ತು, ಪ್ರೀಮಿಯಂ ಕ್ವಾಲಿಟಿ. ಅದಕ್ಕೆ ನೋಡ್ಸೋಣ ಅಂದ್ಬಿಟ್ಟು ಒಂದು ಮಾಡ್ತಾಯಿದ್ದೀನಿ. ಆ್ಯಂಡ್ ಬರೋಂಗೂ ಇಲ್ಲ ಅಲ್ಲೇ. ಆ್ಯಂಡ್ ಓ ಮೈ ಗಾಡ್, ಬಾಕ್ಸ್ ಬಂದು ಈ ಥರ ಇದೆ, ಓಕೆನಾ. ಆ್ಯಂಡ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಇನ್ನೊಂದು ಸ್ಪೂನ್ ಕೊಟ್ಟಿದ್ದಾರೆ ಟಪ್ಪರ್ ವೇರ್ದು. ಆ್ಯಂಡ್ ಒಳಗಡೆ ಈ ಥರ ಸ್ಟೀಲ್ದು ಪಾರ್ಟೇಷನ್ ಇರೋವಂಥದ್ದು ಒಂದು ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. ಅದಕ್ಕೆ ನೋಡ್ಸೋಣ ಅಂದ್ಬಿಟ್ಟು, ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು. ಚಾರುತ ಇತ್ತು ಲಂಚ್ ಬಾಕ್ಸು, ಚೆನ್ನಾಗಿರೋದೇ ಇತ್ತು. ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಚಿಕ್ಕದಾಗಿ ಕಳಿಸೋಕ್ಕೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಇದು ತರಿಸಿದ್ದೀನಿ. ಅಲ್ಲೇ ಇರಲಿ, ವೆಲ್ಕಮ್. ಆ್ಯಂಡ್ ಇದೇನಿದು ರೂಮ್ ಫ್ರೆಶ್ನರ್. ಆ್ಯಂಡ್ ಇದು ಸ್ಕ್ರೀನ್ ಏನು ಅಂತಂದರೆ ನಮ್ಮ ಮ್ಯಾಟಿಗೆ ಮ್ಯಾಚ್ ಆಗುತ್ತೆ. ಮ್ಯಾಟಿಗೆ ಮ್ಯಾಚ್ ಆಗೋವಂಥದ್ದು ಅಲ್ಲೊಂದು ಹಾಕಿದ್ದೀನಿ, ಇನ್ನೊಂದು ಹಾಕ್ಬೇಕು. ಆ್ಯಂಡ್ ಇದು ಏನು ಗೊತ್ತಾ, ಇದನ್ನ ಫಿಟ್ ಮಾಡಿ ನೋಡಿಸ್ತೀನಿ. ಅಭಿ ಬಾ, ಇದಕ್ಕೆ ಫಿಟ್ ಮಾಡೋಣ. ಕ್ಯಾಮ್ರಾ ಎತ್ಕೊಂಬ, ವೀಡಿಯೋ ಮಾಡು ಬಾ. ಆಯ್ತು, ಇನ್ನೊಂದು ಕೊಡ್ತೀನಿ ಕಣ್. ಈ ಥರ ಫೇಸ್ ವಾಶು, ಹ್ಯಾಂಡ್ ವಾಶು, ಇಲ್ಲಿ ಬ್ರಷಸ್ ಇಡೋದೆಲ್ಲ ತರಿಸ್ಕೊಂಡಿದ್ದೆ.
ನನ್ನ ಮಾಸ್ಟರ್ ಬೆಡ್ರೂಮ್ಗೆ. ನಾನು ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಹಾಕಿದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಆಯಿತು ಅಲ್ಲಿಗೂ ಒಂದು ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ತರಿಸಿದ್ದೀನಿ. ಹೆಂಗೆ ಹಾಕೋದು ಅಂತ ನೋಡಿಸ್ತೀನಿ ಬನ್ನಿ. ನಾನು ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಹಾಕಿದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಆಯಿತು ಅಲ್ಲಿಗೂ ಒಂದು ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ತರಿಸಿದ್ದೀನಿ. ಹೆಂಗೆ ಹಾಕೋದು ಅಂತ ನೋಡಿಸ್ತೀನಿ ಬನ್ನಿ. ಅಲ್ಲೇ ಇತ್ತು ಮಾಡಿದ್ದೀನಿ. ಇಲ್ಲೇ ಇರಲಿನಾ ಇರಲಿ ನೈಟು. ಈ ಥರ ಸ್ಟಿಕ್ ಮಾಡೋದು, ನಾವು ಯಾವುದೇ ಥರ ಹಾಣೆ ಹೊಡೆಯೋದು ಏನೂ ಇರಲ್ಲ. ಇಲ್ಲೇನಾ ಕರೆಕ್ಟಾಗಿ ಆಗ್ತಾ ಇದ್ದೀನ ಇನ್ನನಾ ಸಾಕ. ಈಗ ಇದನ್ನು ಹ್ಯಾಂಡ್ ವಾಶ್, ಬ್ರಷಸ್. ನಿನ್ನ ಫೇಸ್ ವಾಶ್ ಇದೆ ಒಂದು ಎತ್ಕೊಂಬರೋಗು. ಇಲ್ಲಿ ಇಟ್ಟಿದ್ದೀನಿ, ಇದರಲ್ಲಿ ಇಲ್ಲಿಡ್ತೀನಿ, ಹೋಗು ಹೋಗು. ನಾವು ತಾನೇನೋ ಚೆನ್ನಾಗಿದೆಯಾ? ಡನ್. ಎಷ್ಟು ಟೈಟಾಗಿರುತ್ತೆ ಗೊತ್ತಾ? ಏನೋ ಸ್ಕ್ರೀನ್ಗೆ ಹಾಕುವಂಥದ್ದು. ಒಂದು ನೋಡಿ ಈ ಥರ ಬರುತ್ತೆ, ಈ ಥರ ಲಾಕ್ ಆಗುತ್ತೆ. ನೋಡಿಸ್ತೀನಿ ಮಗ. ಹಾಕು ಒಂದು ನಿಮಿಷ ಇರು. ಬಂದೆ ಇರು. ಆಯ್ತು ಅಳಬಾರ್ದು. ನಾನು ಅವಳು ಕ್ಲಾಸ್ ತಗೊತೀನಿ. ಈ ಥರ ಬರುತ್ತೆ, ಕಾಣಿಸ್ತಿದ್ಯಾ? ನಂಗೆ ಎಲ್ಲ ಸ್ಕ್ರೀನ್ಗಳಿಗೂ ಹಾಕ್ಬೇಕು, ಅದಕ್ಕೂ ಹಾಕ್ಬೇಕು. ಎಲ್ಲ ಹೊಡೆದವಳನ್ನ ನಿಂಗಿದೆ ಇರು. ಆ್ಯಂಡ್ ಎಲ್ಲ ಸ್ಕ್ರೀನ್ಗಳಿಗೂ ಹಾಕಬೇಕು. ಅದು ಚೇಂಜ್ ಮಾಡಪ್ಪ, ಅದೊಂದು ಅಲ್ಲಿ ರೂಮ್ ಹತ್ರ ಇರೋದನ್ನ ತಂದು ಹಾಕೋ. ಅದಕ್ಕೆ ತಂದಿದ್ದೀನಿ. ಆ್ಯಂಡ್ ಇದು ಬ್ರಾಸ್ದು, ಇದು ಪ್ಲೇಟ್ ಬ್ರಾಸ್ದು. ಓಕೆನಾ? ಹಿಂಗಿದೆ. ಇದು ಏನಕ್ಕೆ ಅಂತಂದರೆ ಐ ವಿಲ್ ಶೋ ಯು. ಇದು ಈ ಥರ ಬರುತ್ತೆ. ಓಕೆನಾ? ಈ ಥರ ಬರುತ್ತೆ. ದಯವಿಟ್ಟು ವೈಡ್ ಸಾಂಗ್ನ ಕಮ್ಮಿ ಇಕ್ಕರೆ ಒಳ್ಳೆಯದು. ಅಲ್ಲಿ ಫ್ಲವರ್ಸ್ ಎಲ್ಲ ಇಟ್ಟು ಅಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ಒಂದು ಇದಿದೆ ಅಲ್ವಾ ಸ್ಟ್ಯಾಂಡು, ಅದ್ರ ಮೇಲೆ ಇಟ್ಕೊಕ್ಕೆ. ಲುಕ್ ಅಟ್ ದ ಪ್ರೀಮಿಯಮ್ ಕ್ವಾಲಿಟಿ. ಏನು ಸಾಕಾಗಿದೆ ಗೊತ್ತಾ ಕ್ವಾಲಿಟಿ. ಆ್ಯಂಡ್ ಇದು ಒಂದು ಬಾಕ್ಸ್ ಬುಟ್ಟಿ ಥರ ತಗೊಂಡೆ, ಅಲ್ಲೇ ಲೋಕಲಲ್ಲಿ ತಗೊಂಡೆ. ಏನಕ್ಕೆ ಅಂತಂದರೆ ದೇವ್ರ ಮನೇಲಿ ಇಡೋಕ್ಕೆ, ದೇವ್ರ ಐಟಮ್ ಎಲ್ಲ ಇಟ್ಟು ಅಲ್ಲಿ ಸ್ವಲ್ಪ ಕೆಳಗಡೆ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಮೆಸ್ಸಿ ಅಂತ ಅನ್ನಿಸ್ತಿದೆ. ಕ್ಲೀನಾಗಿ ಇದ್ರಲ್ಲಿ ಇಟ್ಟರೆ ಕ್ಲೀನಾಗಿ ಕಾಣಿಸುತ್ತೆ ಅಂತ. ಇದು ಟವಲ್, ಒಂದೆರಡು ಟವಲ್ಸ್ನ ತರಿಸಿದ್ದೀನಿ ಮಕ್ಕಳಿಗೆ ಇಬ್ರಿಗೂ ಒಂದೊಂದು ಸೇಮ್ ತರಿಸಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಈ ಥರದ್ದು ತರಿಸಿದ್ದೆ, ಹಂಗಾಗಿ ಓಕೆ ಪರ್ಪಲ್ಲೇ ಕೊಡ್ತೀನಿ. ಲಾಸ್ಟ್ ಟೈಮ್ ಈ ಥರದಲ್ಲಿ ತರಿಸಿದ್ದೆ, ಚೆನ್ನಾಗಿತ್ತು ಕ್ವಾಲಿಟಿ, ಹಂಗಾಗಿ ಮತ್ತೆ ಇದೇ ಥರದ್ರಲ್ಲೇ ತರಿಸ್ದೆ. ತೊಗೊಂಡು ಬಂದೆ. ಇದು ಶ್ರೀರಾಮ್ಪುರದಲ್ಲೇ ತೊಗೊಂಡಿದ್ದು. ಸ್ಕ್ರೀನ್ ತೊಗೊಂಡ್ವಿ, ಅಲ್ಲಿ ತೊಗೊಂಡಿದ್ದು 2. ನಿಂಗೆ ಪರ್ಪಲ್ಲಾ? ಆಯಿತು ಬಿಡು. ಆ್ಯಂಡ್ ಮತ್ತು ನಮ್ಮ ಮನೆಯವ್ರಿಗೂ ಟವಲೆಲ್ಲ ಇರಲಿಲ್ಲ. ಆ್ಯಂಡ್ ಅಬಿಗೂ ಟವಲ್ ಬೇಕು ಅಂತ ಇದ್ದ, ಅದಕ್ಕೆ ಇದೊಂದು ಟವಲ್ ಇದೆ, ಇನ್ನೂ ಒಂದು 2-3 ಇದೆ. ಯಾವ್ದು ಬೇಕೋ ಅದು ತೊಗೊಳ್ಳಿ. 1-2 ಟವಲ್ನ ತಗೊಂಡು ಬಂದೆ. ಆ್ಯಂಡ್ ಇದೇನು ಅಂತಂದರೆ, ಆಗಲೇ ಇದು ನೋಡಿಸ್ದೆ ಅಲ್ವಾ, ಇದೇನೋ ಫ್ರೀಯಾಗಿ ಕೊಟ್ಟರು ಅವರು. ಎಂಥ ಟವಲ್ ಕೊಟ್ಟರೆ, ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ. ಯೂಸ್ ಆಗುತ್ತೆ ಯಾರಿಗಾದ್ರೂ ಒರೆಸ್ಕೊಳಕ್ಕೆ. ಚೆನ್ನಾಗಿದೆ ಕ್ವಾಲಿಟಿ. ನಮ್ಮ ಅಜ್ಜಿ ಏನು ಒರೆಸ್ಕೊಳ್ತಾರೆ. ಆ್ಯಂಡ್ ಇದನ್ನು ಇದು 2 ಇತ್ತು, ಇನ್ನೆರಡು ಬೇಕಿತ್ತು ಅಂತ ಇದು ಅಲ್ಲಿ ತೊಗೊಂಡಿದ್ದಲ್ಲ, ಇದು ಆರ್ಡರ್ ಮಾಡಿದ್ದು ಅನಿಸುತ್ತೆ. ಇದೊಂದು ಮ್ಯಾಟ್ ತೊಗೊಂಡು ಬಂದೆ. ಎಷ್ಟು ಸಾಫ್ಟಾಗಿದೆ ಗೊತ್ತಾಗುತ್ತೆ, ಇದೆಲ್ಲ ಸಕ್ಕತ್ತಾಗಿದೆ.
ಹತ್ತಿ ಇದ್ದಂಗಿದೆ, ಹತ್ತಿಗಿಂತ ಸಾಫ್ಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಸಾಫ್ಟ್ ಆಗಿದೆ. ಬಟ್ ನಂಗೆ ಇನ್ನೂ ಒಂಚೂರು ದೊಡ್ಡದ್ರಲ್ಲಿ ಬೇಕಿತ್ತು. ಬಟ್ ಓಕೆ, ತುಂಬ ಸಾಫ್ಟಾಗಿದೆ. ಸಕ್ಕ ಬೆಡ್ ಸೈಡಲ್ಲಿ ಹಾಕೋಕ್ಕೆ ರನ್ನರ್. ನಂಗೆ ಆ್ಯಕ್ಚುಲಿ ನನ್ನ ಹತ್ರ ಇರೋದು ಇನ್ನೂ ದೊಡ್ಡದಾಗೇ ಇದೆ. ಎಲ್ಲ ನನ್ನ ಹತ್ರ ಇದೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ತೊಗೊಂಡೆ. ಆ್ಯಂಡ್ ಇದು ಒಂದು 2-3 ಟವಲ್ಸ್ ಅಷ್ಟೇ. ಇದು ಆನ್ಲೈನಲ್ಲಿ ತೊಗೊಂಡಿರೋ ಅಂಥದ್ದು. ಚೆನ್ನಾಗಿದ್ದಾವೆ ಇವು. ಇದು ಪಿಂಕ್ ಎತ್ತಿ ಹೊಡಿತಾ ಇದೆ, ಪರ್ಪಲ್ ಥರ. ಆನ್ಲೈನಲ್ಲಿ ಎಷ್ಟು ಡಾರ್ಕ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಪಿಂಕಿ ಪಾಂಕಿ, ಫಾದರ್ ಅಸ್ ಅ ಡಾಂಕಿ. ನಾನೇ ತಗೊತೀನಿ ಇದು. ಚೆನ್ನಾಗಿದೆ. ಮೋಸ್ಟ್ ಅದೇ ಥರ. ಇದೊಂದು ಸ್ಕೈ ಬ್ಲೂ ಒಂದು ಟವಲ್, ಒಂದು 3 ಟವಲ್ಸ್ ಆ್ಯಂಡ್ ಬೆಡ್ಶೀಟ್ ತೊಗೊಂಡು ಬಂದೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಬೆಡ್ ಕವರ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಅದಕ್ಕೆ ನನಗೆ ಕಾಂಬೋ ಸಿಗಲಿಲ್ಲ. ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದೆ, ಆ ಥರದ್ರಲ್ಲಿ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಇದು ಬೆಡ್ಶೀಟ್ ತೊಗೊಂಡು ಬಂದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಫ್ಟಾಗಿದೆ. ನಮ್ಮ ಹತ್ರ ಎಲ್ಲ ದೊಡ್ಡ ಜಾಸ್ತಿ ಇರೋದು ಬೆಡ್ಶೀಟು. ಈ ಥರ ಸಾಫ್ಟ್ ಮೆಟೀರಿಯಲಲ್ಲಿ 1-2 ಇದೆ, ಅದಕ್ಕೆ ಇದು ಅಂತಂದೆ. ಚೆನ್ನಾಗಿದೆ, ಬೆಚ್ಚಗಿದೆ. ಇದನ್ನು ದೇವರ ಮನೆ ಹತ್ರ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ. ಸ್ಕ್ರೀನು ಇದೇ ಥರ ಸ್ಕ್ರೀನು ನಮ್ಮ ಮನೆಗೆ ಹಾಕಿರೋದಲ್ವ ಇವಾಗ. ನನಗೆ ಸೇಮ್ ಬೇಕಿತ್ತು. ವಿಂಡೋಗೆ 8 ಫೀಟ್ ಬೇಕಿತ್ತು. ಹಂಗಾಗಿ ಹೋಗಿ ತಗೊಂಡು ಬಂದದ್ದು ಆಯ್ತು. 3 ಡೋರ್ಗೆ ಬೇಕಿತ್ತು 8 ಫೀಟ್ದು. ಸೊ ಹಂಗಾಗಿ ಹೋಗಿ ತಗೊಂಡು ಬಂದೆ. ಆ್ಯಂಡ್ ಇನ್ನೊಂದು ತೊಗೊಂಡೆ, ವೈಟಲ್ಲಿ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ರೀಮಿಯಮ್ ಕ್ವಾಲಿಟಿ. ಕಮ್ಮಿ ಇಡ, ಇಲ್ಲಿ ಇವಳು ಅಲ್ಲಿ ನೀನು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಕ್ರೀನ್ ಮಸ್ತಿದೆ. ನಾನು ಇಲ್ಲಿ ಹಾಕೋಣ ಅಂತ, ಈಗಳ ನಾನು ಈ ಇದ್ರಲ್ಲಿ ಹಾಕೋಣ ಅಂತ ಸ್ಕ್ರೀನ್ ಇಲ್ಲಿ. ಸ್ಕ್ರೀನ್ ಇದೊಂದು ಮ್ಯಾಟ್ ಸ್ವಲ್ಪ ದೊಡ್ಡದಾಗಿ ಬೆಡ್ ಸೈಡ್ ಆ ಕಡೆ ಹಾಕೋದು. ಇನ್ನೊಂದು ಮಾಡೋಣ ಅಂದ್ಬಿಟ್ಟು, ಅಥವಾ ಅಲ್ಲಿ ದೇವ್ರ ಮನೆ ಹತ್ರ ಇದನ್ನೇ ಹಾಕೋದು ನೋಡ್ಬೇಕು. ಇದು ಅಷ್ಟು ಸಕ್ಕತ್ತಾಗಿದೆ ಮ್ಯಾಟ್. ವೈಟ್ ಇದೊಂದು ಮ್ಯಾಟ್. ಡೈನಿಂಗ್ ಟೇಬಲೇ ಇಲ್ಲ ಅಂದರೂ ಈ ಥರ ತೊಗೊಂಬಂದಿದ್ದೀನಿ. ಬಟ್ ಕೆಳಗಡೆನೇ ಹಾಕ್ಕೊಬೋದು. ಏನು ಗೊತ್ತಾ, ಇದು ಪ್ಲೇಟ್ಸ್ ಇಟ್ಕೊಳ್ತಾರಲ್ವ ಅದು. ಸದ್ಯಕ್ಕೆ ಇಷ್ಟು. ಆ್ಯಂಡ್ ಇದೊಂದು ತೊಗೊಂಡೆ, ಆರ್ಗನೈಸರ್ ಇದೆ. ಆ್ಯಕ್ಚುಲಿ ಇದು ಆರ್ಡರ್ ಮಾಡಿದ್ದು ಬ್ಲಿಂಕಿಟಲ್ಲಿ. ನನಗೆ ಆರ್ಗನೈಸರ್ ಸ್ವಲ್ಪ ಕಮ್ಮಿ ಇತ್ತು. ಆ್ಯಂಡ್ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಏನು ಅನ್ನೋದು ಕೂಡ ನೋಡ್ತಿದ್ದೀನಿ. ಇದು ಪ್ಯಾಕ್ ಆಫ್ 4 ಬಂದಿದೆ. ಆ್ಯಂಡ್ ನಾನು ವಾರ್ಡ್ರೋಬ್ಸ್ ಎಲ್ಲ ಹೆಂಗೆ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಮುಗಿದೋಗಿದೆ, 90% ಮುಗಿದೋಗಿದೆ. ನಾನು 10% ಇದೆ. ಸ್ಯಾರಿ ನನಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಣ ಅಂತಲೂ ಇದೆ. ನೋಡಬೇಕು, ನಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ಚೆನ್ನಾಗಿ ಇಟ್ಕೋಬೋದು, ಇನ್ನು ಯಾವ್ಯಾವ ಥರ ಇಟ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿ ಸಿಗುತ್ತೀನಿ ನಿಮಗೆ, ನೋಡಿಸುತ್ತೀನಿ. ಆರ್ಗನೈಸ್ ಮೈ ವಾರ್ಡ್ರೋಬ್ಸ್ ಅಂತ ಮಕ್ಕಳದು, ನಮ್ಮದು ಎಲ್ಲದನ್ನು ನೋಡಿಸ್ತೀನಿ. ಆ್ಯಂಡ್ ಇದು ಫ್ರಿಡ್ಜ್ ಆರ್ಗನೈಸರ್ಸ್, ಫ್ರಿಡ್ಜ್ಗೆ ಹಾಕೋಕ್ಕೆ. ಆ್ಯಂಡ್ ಫ್ರಿಡ್ಜ್ ಆರ್ಗನೈಸರ್ ಕೂಡ ಬರುತ್ತೆ. ಫ್ರಿಡ್ಜೆಲ್ಲ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ, ಹೆಂಗೆ ಇಟ್ಕೊಂಡಿದ್ದೀನಿ ಅನ್ನೋದು ಕೂಡ ವ್ಲಾಗ್ ಬರುತ್ತೆ, ನೋಡ್ತಾ ಇರಿ. ತೊಗೊಂಬಂದು 2-3 ಡೇಸ್ ಆಯಿತು. ಹಬ್ಬಕ್ಕೆ ಮುಂಚೆ ಎಲ್ಲ ತೊಗೊಂಡು ಬಂದಿದ್ದು. ಹಬ್ಬದ ಹಿಂದಿನ ದಿನ ಎತ್ತಿಡೋಕ್ಕೆ ಟೈಮ್ ಆಗಲಿಲ್ಲ. ಹಬ್ಬದ ಕೆಲಸಗಳು ಮನೇಲಿ ಒಂದು ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೆ ನಾನು. ಕಿಚನ್ ಮೇಕೋವರ್ ಎಲ್ಲ ಮಾಡ್ತಾಯಿದ್ದೆ. ಸೊ ನಾನು ಅದರಲ್ಲಿ ಮುಳುಗೋಗಿದ್ದೆ. ಸೊ ಹಂಗಾಗಿ ಇದೆಲ್ಲ ಇಲ್ಲೇ ಇತ್ತು. ಆ್ಯಂಡ್ ಆಯಿತು, ನೋಡಿಸ್ಬಿಡೋಣ ಏನನ್ನ ತಂದಿದ್ದೀನಿ ಅಂದ್ಬಿಟ್ಟು ನೋಡಿಸ್ದೆ. ಆ್ಯಂಡ್ ಇವತ್ತಿನ ಶಾಪಿಂಗ್ ಇಷ್ಟು. ಇವಾಗ ಹೋಗಿ ಏನಾದರೂ ಅಡುಗೆ ಮಾಡಿ ತಿಂದು
ಸ್ವಲ್ಪ ಎಡಿಟಿಂಗ್ ಇದೆ, ಮುಗಿಸಿ ಇಲ್ಲಿ ಮಮ್ಮಿ ದೀಪಾವಳಿ ಹಬ್ಬಕ್ಕೆ ಬಳಸಿರೋವಂಥ ಕೆಲವೊಂದು ದೀಪಗಳೆಲ್ಲ ಇತ್ತು. ಮಣ್ಣಿಂದು ಒಂದು ಸ್ವಲ್ಪ ದೊಡ್ಡ ದೊಡ್ಡ ದೀಪಗಳು ಆ್ಯಂಡ್ ಡೆಕೋರೇಟಿವ್ ಐಟಮ್ಸು ಎಲ್ಲ ಇತ್ತು. ಅದನ್ನೆಲ್ಲ ಒಂದು ಬಾಕ್ಸ್ಗಳೆಲ್ಲ ಹಾಕಿ ಎತ್ತಿಡಬೇಕಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ. ಆ್ಯಂಡ್ ಡೈಲಿ ಬೆಳೆಸಲ್ಲ, ಯಾವಾಗಲಾದರೂ ಫೆಸ್ಟಿವಲ್ ಟೈಮಲ್ಲಿ ಬೆಳೆಸೋವಂಥ ಕೆಲವೊಂದು ದೀಪ ಅದು ಇದು ಇರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಎತ್ತಿಡ್ತಿದ್ದೆ. ಆ್ಯಂಡ್ ಇರುವಂಥ ಲೈಟ್ಸು ಅಷ್ಟೇ ನಾನು ಎಲ್ಲ ಕ್ಲೀನಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಆವಾಗ ನನಗೆ ಮತ್ತೆ ಕ್ಲೀನಾಗಿ ಸಿಗುತ್ತೆ ಅಂದ್ಬಿಟ್ಟು ದೀಪಗಳು, ಮಣ್ಣಿನ ದೀಪಗಳೆಲ್ಲ ಒಂದರಲ್ಲಿ, ಲೈಟ್ಸ್ ಎಲ್ಲ ಒಂದರಲ್ಲಿ, ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಒಂದರಲ್ಲಿ ಕ್ಲೀನಾಗೆಲ್ಲ ಅದೇ ಪ್ಲೇಸ್ಗೆ ಎತ್ತಿಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಚೆನ್ನಾಗಿದೆ ಮುದ್ದು. ಎಷ್ಟು ಚೆನ್ನಾಗಿದೆ ಮುದ್ದು. ಆರಾಮ ಮುದ್ದುಮ್ಮ? ಮಲಗಿಸ್ಬರ್ತೀನಿ ಮುದ್ದುಮ್ಮ. ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ. ಈ ವ್ಲಾಗ್ ಅಂತೂ ಇಷ್ಟೇ, ಆ್ಯಂಡ್ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.